ಕುಡ್ದಾದ್ಮೇಲಿಂದ ಅವರು ಮಟನ್ ತಿನ್ನೋದು, ಕಡಲೆ ಬೀಜ ತಿನ್ನೋದು, ಆಯಿಲ್ ಕುಡ್ದಾದಾಗ ಲಿವರ್ ಲೋ ಇರುತ್ತೆ, ಲಿವರ್ ಫಂಕ್ಷನ್ ಲೋ ಆಗುತ್ತೆ. ಅದ್ರ ಮೇಲೆ ಅದಕ್ಕೆ ಲೋಡ್ ಕೊಟ್ರೆ ಇನ್ನೂ ಲೋ ಆಗುತ್ತೆ. ಅಂದ್ರೆ ಲೋಡ್ ಏನು ಕೊಡ್ತೀರಾ? ಎಣ್ಣೆಲಿ ಕರ್ದಿರೋದು ತಿಂತೀರಾ. ಮತ್ತೆ ನೀವು 1 ಗ್ರಾಮ್ ಎಣ್ಣೆನೂ ಜೀರ್ಣ ಮಾಡೋದು ಲಿವರೇ. ಎಣ್ಣೆ ಪದಾರ್ಥ ಜಾಸ್ತಿ ತಿನ್ಬಾರ್ದು. ಇನ್ನೊಂದು ತಂಪಾಗಿರೋದು ತಿನ್ಬಾರ್ದು. ಮಟನ್ ಈಸ್ ಹೆವಿ ಕೋಲ್ಡ್, ತಿನ್ಬಾರ್ದು ಇಲ್ಲ. ಸೊ ಚಿಕನ್ ಓಕೆ. ಲಿವರ್ನ ಹೀಟ್ ಮಾಡೋ ಫುಡ್ ಯಾವ್ದು ಗೊತ್ತಾ? ಹಳ್ಳಿ ಕಡೆ ಹೇಳ್ತಾರೆ, ಯಾರು ಶೇಂಗಾ ತಿನ್ಬೇಕಾರೆ ಶೇಂಗಾ ತಿನ್ಬೇಡ ಪಿತ್ತ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೀಟ್ ಆಗುತ್ತೆ. ಬೆಸ್ಟ್ ಕಾಂಬಿನೇಷನ್ ಇಸ್ ಶೇಂಗಾ ಬೀಜ ಕುಡಿಯೋರಿಗೆ. ಅಲ್ಲ, ನನಗೆ ಕುಡಿಯೋದು ಹೇಳ್ಕೊಡ್ತಿದ್ರ ಅಥವಾ ಕುಡಿಯೋಕೆ ಕಾಂಬಿನೇಷನ್ ಹೇಳ್ಕೊಡ್ತಿದ್ರ? ಕಾಂಬಿನೇಷನ್ ಅಂತಲ್ಲ, ಕುಡಿಬೇಕಾದ್ರೆ ಶೇಂಗಾ ಬೀಜ ತಿಂದ್ರೆ ಶೇಂಗಾ ಬೀಜ ನಿಮ್ ಲಿವರ್ನ ಹೀಟ್ ಮಾಡುತ್ತೆ, ನಿಮ್ಮ ಡ್ರಿಂಕ್ಸ್ ಕೋಲ್ಡ್ ಮಾಡುತ್ತೆ. ಅದಿಷ್ಟು ಕೋಲ್ಡ್ ಮಾಡುತ್ತೆ, ಶೇಂಗಾ ಬೀಜ ಇಷ್ಟೇ ಹೀಟ್ ಮಾಡುತ್ತೆ. ಅಟ್ಲೀಸ್ಟ್ ಇಟ್ಸ್ ಬೆಟರ್. ಓಕೆ. ಈಗ ಹಾಟ್ ಡ್ರಿಂಕ್ಸ್ ಅಂತಾರಲ್ಲ, ಮತ್ತೆ ಹಾಟ್ ಆದ್ರೆ ಅದು ಹಾಟ್ ಅಂತನಾ? ಹಾಟ್ ಕೋಲ್ಡ್ ಗೊತ್ತಿಲ್ಲ ಸರ್. ಎಲ್ಲಾ ಆಲ್ಕೋಹಾಲ್ ನಿಮ್ಮ ಲಿವರ್ನ ಸರ್ಕ್ಯುಲೇಷನ್ ಡೌನ್ ಮಾಡ್ತವೆ, ಫಂಕ್ಷನ್ ಕಡಿಮೆ ಮಾಡ್ತವೆ. ಬೆಟರ್ ಅಂದ್ರೆ ಬಿಟ್ಬಿಡಿ ಸುಮ್ನೆ ಶಿವ ಅಂತ. ಇಲ್ಲಾಂದ್ರೆ ಯಾವ ತರ ಒಂದ್ಸಲ ಕುಡಿದೇ ಇರೋದು ಅದ್ಭುತ, ಸೂಪರ್ ಆರೋಗ್ಯವಾಗಿರ್ತೀರಾ. ಓಕೆ. ತುಂಬಾ ಇಷ್ಟ ಅಂತಂದ್ರೆ 30-60 ಪ್ಲಸ್ ಅದು ವೀಕ್ಲಿ ಒನ್ಸ್, ಪ್ಲಸ್ ಫಿಸಿಕಲ್ ಆಕ್ಟಿವಿಟಿ ಪಕ್ಕಾ ಇರಬೇಕು. ಕೆಲವರು ಜಿಮ್ ಅಲ್ಲಿ ವರ್ಕೌಟ್ ಮಾಡಿ ಕುಡಿತೀವಿ ಅಂತಾರೆ, ಅದು ವರ್ಕೌಟ್ ಆಗಲ್ಲ. ಬಿಸಿಲಿಗೆ ನಿಮ್ ಬಾಡಿ ಎಕ್ಸ್ಪ್ಲೋರ್ ಆಗಬೇಕು. ಬಡಿದ್ರೇನೆ ಆ ಪಿತ್ತದಲ್ಲಿ ಪಿತ್ತ ಜನಕಾಂಗದಲ್ಲಿ ಪಿತ್ತ ರಿಲೀಸ್ ಆಗೋದು. ಎಸ್. ಈಗ ಕುಡಿಯೋದು ಮದ್ಯಪಾನ ಆರೋಗ್ಯ ಹಾನಿಕರ ಅಂತ ಹೇಳ್ತೇವೆ. ಕರ್ನಾಟಕದ ತುಂಬಾ ಬರೀ ಎಣ್ಣೆ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇವೆ. ಇರಲಿ, ಕುಡಿಯೋ ತಪ್ಪು ಅಂತ ಹೇಳ್ತಾಯಿಲ್ಲ, ಬಟ್ ಅದು ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು, ಮತ್ತೆ ಕುಡಿದ ಮೇಲೆ ನೀವು ಏನ್ ಕೆಲಸ ಮಾಡಬೇಕು, ಅದು ಹೇಗೆ ನೋಡ್ಕೊಳ್ಬೇಕು. ಅದು ಇನ್ನೊಂದು ಲಿವರ್ನ ಹೀಟ್ ಮಾಡೋದು ಇನ್ನೊಂದು ಅದ್ಭುತವಾದ ಆಹಾರ ಯಾವ್ದಪ್ಪ ಅಂತಂದ್ರೆ ನಿಂಬೆಹಣ್ಣು. ನಿಮ್ಮ ಲಿವರ್ನ ವಾರ್ಮ್ ಮಾಡುತ್ತೆ, ಬೆಟರ್ ಮಾಡುತ್ತೆ. ಹೇಗೆ? ಅದು ಹುಳಿ ಅಲ್ವಾ? ಎಲ್ಲಾ ಹುಳಿ ಪದಾರ್ಥಗಳು ಲಿವರ್ನ ಆಕ್ಟಿವೇಟ್ ಮಾಡ್ತವೆ. ಹೌದಾ? ರಿಫ್ರೆಶ್ ಮಾಡುತ್ತೆ ಅದು? ರಿಫ್ರೆಶ್ ಅಂತಲ್ಲ, ಅದ್ರದ್ದು ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ. ತುಂಬಾ ಜನ ಹೇಳ್ತಾರೆ, ನಾನು ನಿಂಬೆಹಣ್ಣು ಜ್ಯೂಸ್ ಕುಡಿದೆ ವೇಟ್ ಕಡಿಮೆ ಆದೆ, ನಿಂಬೆಹಣ್ಣು ಜ್ಯೂಸ್ ಕುಡಿದೆ ಕೊಲೆಸ್ಟ್ರಾಲ್ ಕಮ್ಮಿ ಆದೆ. ಯಾಕಂದ್ರೆ ಲೆಮನ್ ಲಿವರ್ ಹೀಟ್ ಇನ್ಕ್ರೀಸ್ ಮಾಡುತ್ತೆ. ಲೆಮನ್ ಮತ್ತೆ ಜಾಸ್ತಿ ಆದ್ರೆ ಲಿವರ್ ಹೀಟ್ ಜಾಸ್ತಿ ಆಗಿ ಸೆನ್ಸಿಟಿವಿಟಿ ಆಗುತ್ತೆ, ತಲೆನೋವು ಬರುತ್ತೆ, ಜಾಯಿಂಟ್ ಪೇನ್ ಬರುತ್ತೆ. ಮಿತವಾಗಿ. ಓಕೆ. ಈಗ ನಲ್ಲಿಕಾಯಿ ಕೂಡ ಅದಕ್ಕೆ ಆಲ್ಟರ್ನೇಟ್ ಇದೆ, ಅದು ಕೂಡ ಹುಳಿನೇ. ನಲ್ಲಿಕಾಯಿ ಕಿಡ್ನಿನ ಕೋಲ್ಡ್ ಮಾಡುತ್ತೆ. ನಲ್ಲಿಕಾಯಿ ಬೇಡ. ಲೆಮನ್ ಇಸ್ ದ ಬೆಸ್ಟ್ ಫುಡ್ ಫಾರ್ ಲಿವರ್. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೆ ಡಾಕ್ಟರ್ ಬಸವರಾಜ್ ಜೊತೆ. ಇದು ರೈಟ್ ನ್ಯೂಸ್.